ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ಕನ್ನಡ ನ್ಯೂಸ್. ನಾನು ಸವಿತಾ ತಳೆವಾಡ್. ವೀಕ್ಷಕರೇ, ಇಂದು ನಾವು ವಿಜಯಪುರ ಜಿಲ್ಲೆ ಹಡಗಲಿ ಗ್ರಾಮದಲ್ಲಿದ್ದೇವೆ. ಹಡಗಲಿ ಗ್ರಾಮದ ಸರ್ಕಾರಿ ಶಾಲೆಯ ಆವರಣದಲ್ಲಿದ್ದೇವೆ. ಬನ್ನಿ ವೀಕ್ಷಕರೇ, ಭವಿಷ್ಯದ ಪ್ರಜೆಗಳನ್ನು ರೂಪಿಸಿದ ಜ್ಞಾನ ದೇಗುಲಗಳ ಸ್ಥಿತಿ ಇಂದು ಹೇಗಿದೆ ಎಂದುಕೊಂಡಿದ್ದೀರಾ? ಅಕ್ಷರ ಕಲಿಯಬೇಕಾದ ಮಕ್ಕಳು ಪ್ರತಿ ನಿಮಿಷವೂ ಜೀವ ಕೈಯಲ್ಲಿ ಹಿಡಿದುಕೊಂಡು ಕುಳಿತುಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾನು ಈಗ ನಿಂತಿರುವುದು ಇದೇ ಸರ್ಕಾರಿ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ. ಕಿಟಕಿ ಮತ್ತು ಗೋಡೆಗಳ ದುರಸ್ಥಿತಿಯನ್ನು ಒಮ್ಮೆ ಗಮನಿಸಿ. ಈ ಶಾಲೆಯ ಕಿಟಕಿಗಳು ಸಂಪೂರ್ಣವಾಗಿ ಮುರಿದು ಬಿದ್ದಿವೆ. ಇನ್ನು ತರಗತಿಯ ಒಳಗೆ ಬಂದರೆ ಗೋಡೆ ಮೇಲ್ಭಾಗದ ಕಲ್ಲುಗಳು ಕಿತ್ತು ಬಂದಿವೆ. ಮೇಲ್ಛಾವಣಿ ಮತ್ತು ಛಾವಣಿಗಳು ಸಂಪೂರ್ಣವಾಗಿ ಸೋರುತ್ತಿವೆ. ನೋಡಿ, ಸಣ್ಣದೊಂದು ಮಳೆ ಬಂದರೆ ಸಾಕು, ಈ ಭರ್ಜರಿತವಾಗಿರುವ ಕಟ್ಟಡ ಇಡೀ ಶಾಲೆಯ ಮಕ್ಕಳ ಮೇಲೆ ಕುಸಿದು ಬೀಳುವ ಭೀತಿ ಎದುರಾಗಿದೆ. ಶಾಲೆಯ ಒಳಾಂಗಣ ಮತ್ತೊಂದು ಕಡೆ ನೋಡಿದರೆ ಇಡೀ ಶಾಲೆಯ ಕೊಠಡಿಯಲ್ಲಿ ಮಕ್ಕಳಿಗೆ ಕೂರಲು ಸರಿಯಾದ ಡೆಸ್ಕ್ ಅಥವಾ ಮೂಲ ಸೌಕರ್ಯಗಳೇ ಇಲ್ಲ. ಬಿಸಿ ಊಟದ ಹಾಲ್ ಎಂದು ಕರೆಯಲಾಗುವ ಈ ವಿಶಾಲವಾದ ಕೊಠಡಿಯ ನೆಲವೆಲ್ಲ ಕೆಸರು, ಧೂಳು ಮತ್ತು ಕಸದಿಂದ ತುಂಬಿ ಹೋಗಿದೆ. ಇಲ್ಲಿ ಮಕ್ಕಳು ವಿದ್ಯೆ ಕಲಿಯಬೇಕು ಅಥವಾ ಸಾಂಕ್ರಾಮಿಕ ರೋಗಗಳನ್ನು ಆಹ್ವಾನಿಸಬೇಕು ಎಂಬ ಪ್ರಶ್ನೆ ಮೂಡುತ್ತಿದೆ. ಸರ್ಕಾರಗಳು ಸರ್ವರಿಗೂ ಶಿಕ್ಷಣ, ಸರ್ಕಾರಿ ಶಾಲೆ ಉಳಿಸಿ ಅಂತ ಕೋಟಿ ಕೋಟಿ ಜಾಹೀರಾತು ನೀಡುತ್ತವೆ. ಆದರೆ ತಳಮಟ್ಟದಲ್ಲಿ ವಾಸ್ತವ ಸ್ಥಿತಿ ಮಾತ್ರ ಇಷ್ಟೊಂದು ಭೀಕರವಾಗಿದೆ. ಮಳೆಗಾಲ ತಲೆಯ ಮೇಲಿದ್ದರೂ ಈ ಸೋರುತ್ತಿರುವ ಯಾವುದೇ ಕ್ಷಣದಲ್ಲಾದರೂ ಬೀಳಬಹುದಾದ ಕಟ್ಟಡದ ಕಡೆಗೆ ಶಿಕ್ಷಣ ಇಲಾಖೆಯು ಅಧಿಕಾರಿಗಳಾಗಲಿ ಅಥವಾ ಶಾಸಕರಾಗಲಿ ಜನಪ್ರತಿನಿಧಿಗಳಾಗಲಿ ಕಣ್ಣೆತ್ತಿ ನೋಡಿಲ್ಲ. ದೊಡ್ಡದೊಂದು ದುರಂತ ಸಂಭವಿಸುವ ಮುನ್ನವೇ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಶಾಸಕರು ಎಚ್ಚೆತ್ತುಕೊಂಡು ಈ ಶಾಲೆಗೆ ಕಾಯಕಲ್ಪ ನೀಡಬೇಕಾಗಿದೆ. ಇಲ್ಲದಿದ್ದರೆ ಪೋಷಕರು ತಮ್ಮ ಮಕ್ಕಳನ್ನು ಶಾಲೆಗೆ ಕಳುಹಿಸಲು ಖಂಡಿತ ಹೆದರಬೇಕಾಗುತ್ತದೆ. ಇಂದು ಹಡಗಲಿ ಗ್ರಾಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಘಟನೆಯ ವತಿಯಿಂದ ನಮ್ಮ ಶಾಲೆಯ ಸ್ವಲ್ಪ ಅಭಿವೃದ್ಧಿಯ ಕುಂಠಿತ ಕಾರಣಗಳಿಂದ ನಮ್ಮ ಎಲ್ಲ ಯುವ ಬಳಗ ಸೇರಿ ಮುಖ್ಯ ಗುರುಗಳ ಹತ್ತಿರ ಬಂದು, ಅದೇ ರೀತಿಯಾಗಿ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ಆದಂಥ PDO ಮೇಡಮ್ ಅವರನ್ನು ಕರೆಸಿಕೊಂಡು ಇಲ್ಲಿ ಆಗಿರ್ತಕ್ಕಂಥ ಅಡಚಣೆಗಳಿರಬಹುದು ಅಥವಾ ತೊಂದರೆಗಳಿರಬಹುದು, ಇನ್ನಿತರ ಕಾರಣಗಳು ಮತ್ತು ಸೌಲಭ್ಯದ ಕೊರತೆಗಳಿಂದ ಮುಖ್ಯ ಗುರುಗಳಿಗೂ ಹಾಗೂ PDO ಮೇಡಮ್ ಅವರಿಗೂ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಮನವಿ ಮಾಡಲಾಯಿತು. ಈ ಮನವಿಯನ್ನು ಹಾಗೂ ಇಲ್ಲಿ ಯಾವುದೇ ಒಂದು ಇನ್ನಿತರ ಇನ್ನು ಮುಂದೆ ಕೆಟ್ಟ ಘಟನೆಗಳು ಆಗದಂತೆ ನೋಡಿಕೊಳ್ಳುತ್ತೇನೆ ಅಂತ ನಮ್ಮ ಶಾಲೆಯ ಮುಖ್ಯ ಗುರುಗಳು ಸಹ ನಮಗೆ ಮಾತನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಅವರು ಹೇಗೆ ನಮಗ ಒಂದು ಮಾತನ್ನ ನೀಡಿದಾರಲ್ಲ, PDO ಮೇಡಮ್ ಅವರು ಹೇಗೆ ನಮ್ಮ ಅಹವಾಲುಗಳನ್ನು ಸ್ವೀಕಾರ ಮಾಡಿದಾರಲ್ಲ, ನಮ್ಮ ಊರಿನ ಯುವಕರು ಸಹ ಮತ್ತು ಊರಿನ ಎಲ್ಲ ಗ್ರಾಮದ ಗುರು ಹಿರಿಯರು ಸಹ ಒಂದು ಒಳ್ಳೆಯ ರೀತಿಯಿಂದ ನಡೆದುಕೊಳ್ಳಬೇಕು. ಇದು ನಮ್ಮ ಶಾಲೆ, ನಮ್ಮ ಊರು. ನಾವು ಒಳ್ಳೆಯ ರೀತಿಯಿಂದ ನಡೆದುಕೊಂಡ್ರೆ ನಮ್ಮ ಶಾಲೆ ಬೆಳವಣಿಗೆ ಆಗುತ್ತೆ. ಅದನ್ನು ಬಿಟ್ಟು ನಾವೇ ಇಲ್ಲೆಲ್ಲ ದಾಂಧಲಿ ಮಾಡಿ ಅದನ್ನ ಅಲ್ಲಿ ಮನವಿ ಮಾಡಿದೆ ಇಲ್ಲಿ ಮನವಿ ಮಾಡಿದೆ ಅಂದ್ರೆ ಯಾವುದು ಕೆಲಸ ಕೊಡಲ್ಲ. ಮೊದಲು ನಾವು ಸರಿಯಾಗಿ ಇಲ್ಲಿ ಬಂದು ನಮ್ಮ ವರ್ತನೆಗಳಿರ್ಬೋದು ಮತ್ತು ಇನ್ನು ಸ್ವಲ್ಪ ಇಲ್ಲಿ ನಮ್ಮ ಸಹೋದರರು ಸ್ವಲ್ಪ ಆಟ ಆಡ್ತಾರ, ಅವ್ರಿಗೂ ಕೂಡ ನನ್ನ ಏನು ಮನವಿ ಅಂದ್ರೆ, ನೀವು ಆಟ ಏನು ಬೇಕಾದಲ್ರಿ, ಬೇಡ ಅನ್ನಲ್ಲ. ಯಾರೇ ನೀವು ಆಟ ಆಡುವಾಗ ಯಾರೇ ಇಲ್ಲಿ ಕೆಟ್ಟ ಘಟನೆಗಳು ಅಥವಾ ಇನ್ನಿತರ ಕೆಟ್ಟ ಚಟಗಳನ್ನು ಮಾಡುತ್ತಾ ಕೂತಿದ್ದಾರೆ ಅವರಿಗೆ ನಿಮ್ಮ ಮಾತಿನಲ್ಲಿ ಉತ್ತರ ಕೊಡಿ. ಅದಕ್ಕೆ ನಿಮ್ಮ ಜೊತೆ ನಾವಿರ್ತೇವೆ ಅಂತ ಒಂದೆರಡು ಮಾತುಗಳನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಮಾಡುತ್ತೇನೆ. ನಮ್ಮ ಹೆಸರು ಕೇದಾರ್ 13 ಅಂತ. ಇವಾಗ ರಕ್ಷಣಾ ವೇದಿಕೆ ಅವ್ರು ಲೆಟರ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಇವ್ರಿಗೆ ಟೀಚರ್ ಅವ್ರು ನಮ್ಗೊಂದು ಮನವಿ ಪತ್ರ ಕೊಡ್ತಾರೆ. ಅದ್ರಂತ ನಾವು 2-3 ದಿವಸನಾಗ ಇಲ್ಲಿ ಕ್ರಮ ಕೈಗೊಳ್ತೀವಿ. CCTV ಆಗ್ಲೇ ಇದ್ದಾವೆ. ಅದ್ರದ್ದು ಏನಾದ್ರು ಇವರು ಒಂದ್ ಸ್ವಲ್ಪ ಕಿಡಿಗೇಡಿಗಳ ಗದ್ದಲ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಫುಟೇಜ್ ನೋಡ್ಬಿಟ್ಟು ಅವ್ರ ಮ್ಯಾಗೂ ಕ್ರಮ ಕೈಗೊಳ್ತೀವಿ. 1 ವೀಕಲ್ಲಿ ಇದನ್ನ ಸಣ್ಣ ಪುಟ್ಟದ ರಿಪೇರಿ ಇರೋದನ್ನ 1 ವೀಕಲ್ಲಿ ಮಾಡ್ತೀವಿ. ಸಮಸ್ಯೆ ಇರೋದು ಈಗಾಗಲೇ ವರ್ಕ್ ಆಗಿದೆ, ಕಂಪೌಂಡ್ ಆಗಿದೆ, ಬಟ್ ಗೇಟ್ಗಳನ್ನ ಸ್ವಲ್ಪ ಮುರಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಬರ್ತಾ ಇದೆ. ಅದನ್ನೇ ಇವಾಗ CCTV ಇರೋದನ್ನ ಫುಟೇಜನ್ನ ತಗೊಂಡ್ಬಿಟ್ಟು ಅದನ್ನ ಕ್ರಮ ಕೈಗೊಳ್ತೀವಿ. ಆಮೇಲೆ ಇವು ಸಣ್ಣ ಪುಟ್ಟ ದುರಸ್ತಿ ಏನದಾವಲ್ಲ ಅವು ಪಂಚಾಯತಿಯಿಂದ ಮಾಡ್ತೀವಿ. ದೊಡ್ಡದು ಏನು ಹಾನಿ ಇರೋದಿದೆಯಲ್ಲ ಅದನ್ನ ಅವ್ರ ಡಿಪಾರ್ಟ್ಮೆಂಟಿಗೆ ಕೊಡ್ತೀವಿ. ಅದಕ್ಕೆ ಇವಾಗ ಯಾವ್ದು ಹಾನಿ ಇರೋದಿದೆಯಲ್ಲ ಅದನ್ನ ಕ್ಲೋಸ್ ಮಾಡಕ್ ಹೇಳಿ ಎಕ್ಸ್ಟ್ರಾ ರೂಮನ್ನ ನೋಡ್ಲಕ್ ಮಾಡ್ತೀವಿ. ಆಮೇಲೆ ಈಗ ಎಕ್ಸ್ಟ್ರಾ ರೂಮ್ ಕಟ್ಟೋದನ್ನ TP ಮತ್ತೆ ZP ಫಂಡಲ್ಲಿನೂ ಮಾಡಕ ಹೇಳ್ತೀವಿ. ವಿಜಯಲಕ್ಷ್ಮಿ ಹಿಟ್ನಾಳ್ ಅಂತ ಹೇಳ್ಬಿಟ್ಟು PDO ಹಡಗಲಿ ಪಂಚಾಯತಿ PDO. ಈ ಬೇಸಿಗೆ ರಜೆಯಲ್ಲಿ 2 ತಿಂಗಳಲ್ಲಿ ಈ ಊರಿನಲ್ಲಿರ್ತಕ್ಕಂಥ ಕೆಲವೊಂದು ಕಿಡಿಗೇಡಿಗಳು ಏನು ದಾಂಧಲಿ ಮಾಡಿ ಹೋಗಿದ್ದಾರೆ. ಈ ರೂಮಿನ ಬಾಗಿಲನ್ನು ಮುರಿದು ಬಿಟ್ಟು ಒಳಗಡೆ
ತಮ್ಮ ಒಂದು ಅಕ್ರಮ ಚಟುವಟಿಕೆಗಳನ್ನು ನಡೆಸಿದ್ದಾರೆ. ಇದರ ಒಂದು ವಿಷಯವನ್ನು ಸಮಗ್ರವಾಗಿ ಒಂದು ಗ್ರಾಮ ಪಂಚಾಯತಿಗೆ ಹೋಗಿ CC ಒಂದು ಕ್ಯಾಮ್ರಾವನ್ನು ಫುಟೇಜನ್ನು ಚೆಕ್ ಮಾಡಿ ಗ್ರಾಮಸ್ಥರ ಗಮನಕ್ಕೂ ತರ್ತೀವಿ ಮತ್ತು ಪೊಲೀಸ್ ಸ್ಟೇಷನ್ಗೂ ಕೂಡ ಇದ್ರ ಬಗ್ಗೆ ಕ್ರಮ ತಗೊಳ್ರಿ ಅಂತ ತಿಳ್ಕೊಂಡು ಅವರಿಗೆ ಒಂದು ವರದಿಯನ್ನು ಒಪ್ಪಿಸ್ತೀವಿ. ಆ ನಂತರ ಅಷ್ಟರಲ್ಲೇ ಈಗ 29ನೇ ತಾರೀಕಿಗೆ ಹೊಸ ಶೈಕ್ಷಣಿಕ ವರ್ಷಕ್ಕೆ 29ನೇ ತಾರೀಕಿಗೆ ಶಾಲೆಗಳು ಕೂಡ ಪುನರಾರಂಭವಾಗ್ತಾ ಇದ್ದಾವೆ. ಅದಕ್ಕೋಸ್ಕರ ನಾವು ಕೂಡ ಇವತ್ತಿನಿಂದ ನಾವು ಶಾಲೆಗೆ ಹಾಜರಾಗ್ತಾ ಇದ್ದೀವಿ. ಮೊನ್ನೆನೂ ಕೂಡ ಬಂದಿದ್ದೀವಿ. ಜನರಿಗೆ ಈ ಶಾಲೆ ಪುನರಾರಂಭ ಆಗೋದ್ರ ಬಗ್ಗೆ ಜನರಿಗೆ ಒಂದು ಆಂದೋಲನವನ್ನು ಕೂಡ ಮಾಡ್ತಾ ಇದ್ದೀವಿ ಎಲ್ಲ ಶಿಕ್ಷಕರು ಸೇರಿಕೊಂಡು. ಈಗ ಶಾಲೆಯ ಒಂದು ಸ್ವಚ್ಛತೆ ಮತ್ತು ಆ ಒಂದು ಬಾಗಲ ಏನು ಅಕ್ರಮವಾಗಿ ತೆಗೆದಿದ್ರು ಅದನ್ನು ಕೂಡ ನಾವು ಶಿಸ್ತಿನಿಂದ ಸರಿಪಡಿಸಿ ಮತ್ತು ಒಂದು ಲಾಕನ್ನು ಮಾಡಿಕೊಂಡು ಕೂಡ ಹೋಗ್ಲಿಕ್ಕೆ ತೀರ್ಮಾನ ಮಾಡಿದ್ದೀವಿ. ಈ ನಾಳೆ 29ನೇ ತಾರೀಕಿಂದ ಶಾಲೆ ಪುನರಾವರ್ತನೆ ಆಗುವುದರಿಂದ ಎಲ್ಲ ಶಿಕ್ಷಕರು ಕೂಡ ಬರ್ತಾರೆ ಮತ್ತು ಪಬ್ಲಿಕ್ ಸಾರ್ವಜನಿಕರು ಕೂಡ ಶಾಲೆಗೆ ಬರುವುದರಿಂದ ಇಂಥ ಒಂದು ಅನೈತಿಕ ಚಟುವಟಿಕೆಗಳು ನಡಲಿಕ್ಕೆ ಅವಕಾಶ ಇರೋದಿಲ್ಲ ಅಂತ ತಿಳ್ಕೊಂಡು ನಾ ಈ ಮೂಲಕ ತಿಳಿಸ್ತೀನಿ. ನಮ್ಮ ಹೆಸರು ಭೀಮಾಶಂಕರ್ ಚಾಂದೋಡಿ ಅಂತೇಳಿ, ಮುಖ್ಯ ಗುರುಗಳು. ಅದಕ್ಕೋಸ್ಕರ ಇನ್ನು ಮುಂದೆ ಅಂತ ಅಕ್ರಮ ಚಟುವಟಿಕೆ ನಡೆದಂತೆ ನಾವು ಕೂಡ ಅದನ್ನು ಸಾಧ್ಯವಾದಷ್ಟು ಊರಿನ ಗಮನಕ್ಕೆ ತಂದು ಒಂದು ಗ್ರಾಮ ಪಂಚಾಯತಿ ಗಮನಕ್ಕೆ ತಂದು ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ನಾವು ಸಾಧ್ಯವಾದ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ. ಎಷ್ಟು ಕೊಠಡಿ ಅದ ಶಾಲೆಗಳು ಎಷ್ಟು ಕೊಠಡಿ ಅದಾವ? 9 ಕೊಠಡಿ ಅದ ಸರ್. 9 ಕೊಠಡಿ. ಈಗ ಎಷ್ಟು ಶಿಥಿಲಗೊಂಡ ಸರ್ ಶಾಲೆ? 9 ಕೊಠಡಿ ಈಗ 2 ಶಿಥಿಲಗೊಂಡಿವೆ. ಆದ್ರೂ ಕೂಡ ನಾವು ಕಿಟಕಿ ಬಾಗಿಲನ್ನ ಸರಿ ಮಾಡಿಕೊಂಡು ಸಾಧ್ಯವಾದಷ್ಟು ಕ್ಲಾಸ್ಗಳನ್ನು ಅದರಲ್ಲೇ ನಡೆಸ್ತಾ ಇದ್ದೀವಿ. ಈ ಮುಖ್ಯವಾಗಿ ಮೇಜರ್ ರಿಪೇರಿ ಅಂದ್ರೆ 2 ರಿಂದ 3 ಕೊಠಡಿಗಳು ಮೇಜರ್ ರಿಪೇರಿ ಆಗಬೇಕು. ಯಾಕಂದ್ರೆ ಟಾಪ್ನಲ್ಲಿ ನೀರು ಸೋರ್ತಾ ಇದೆ ಮತ್ತು ಸ್ವಲ್ಪ ಅಲ್ಲಿ ಹಾನಿಯಾಗಿದೆ ಕೊಠಡಿಗಳಿಗೂ ಕೂಡ. ಅವು 3 ಕೊಠಡಿಗಳು ಮೇಜರ್ ದುರಸ್ತಿ ಅಂತ ತಿಳ್ಕೊಂಡು ನಾವು ಗ್ರಾಮ ಪಂಚಾಯತಿಗೆ ಲಿಖಿತವಾಗಿ ನಾವು 2 ವರ್ಷದಿಂದ ಒಂದು ಪತ್ರವನ್ನು ಕೊಟ್ಟಿದ್ದೀವಿ. ಗ್ರಾಮ ಪಂಚಾಯತಿ ಕಾರ್ಯದರ್ಶಿಯಾಗಿರ್ತಕ್ಕಂಥ ಗಾಯಕ್ವಾಡ ಸರ್ಗಳಿಗೆ, ಅಧ್ಯಕ್ಷರಿಗೆ, ಅವರಿಗೂ ಮತ್ತು ಮೆಂಬರ್ಸ್ಗಳಿಗೂ ಬಂದು ಕೂಡ ಈ ಪ್ರತ್ಯಕ್ಷವಾಗಿ ಅವರಿಗೆ ತೋರಿಸಿದ್ದೀವಿ. ಅವರು ಕೂಡ ಸಾಧ್ಯ ಆದಷ್ಟು ನಾವು ಹೆಚ್ಚಿನ ಒಂದು MLA MP ಅನುದಾನವನ್ನು ತಂದು ಸರ್ ಇದು ಸಮಗ್ರವಾಗಿ ನಾವು ದುರಸ್ತಿ ಕೈಗೊಳ್ತೇವೆ ಅಂತ ಆಶ್ವಾಸನೆ ಕೊಟ್ಟಿರೋ ಪ್ರಯುಕ್ತ ನಾವು ಮೇಜರ್ ದುರಸ್ತಿಗೆ ನಾವು ಮಾಡಲಿಲ್ಲ. ಸಣ್ಣ ಪುಟ್ಟ ದುರಸ್ತಿ ಆಗಿರ್ತ ಕಿಟಕಿ ಬಾಗಿಲು ಫ್ಲೋರಿಂಗು ಮತ್ತು ಸಣ್ಣ ಪುಟ್ಟ ಸಿಮೆಂಟ್ ಕಾರ್ಯ, ಬಣ್ಣ, ಸುಣ್ಣ ಇವೆಲ್ಲವೂ ನಮ್ಮ ಒಂದು ಇತಿಮಿತಿಯಲ್ಲಿ ನಾವು ಈಗಾಗಲೇ ಮಾಡಿದ್ದೀವಿ. ಮೇಜರ್ ದುರಸ್ತಿ ಒಂದು ತುರ್ತು ಬೇಕು ನಮಗೆ. ಅದಕ್ಕೋಸ್ಕರ ಅದನ್ನು ಬೇಡಿಕೆಯನ್ನು ಕೂಡ ಇವರಿಗೆ ಗ್ರಾಮ ಪಂಚಾಯತಿಗೆ ನಾವು ಸಲ್ಲಿಸಿದ್ದೇವೆ ಸರ್. ಎಷ್ಟು ಮಕ್ಕಳು ಓದ್ತದೆ ಸರ್? ಈಗಾಗಲೇ 272 ಮಕ್ಕಳು ಅದಾವ್ರಿ ಅಲ್ಲಿ. ಈಗ ನಾವು ಬರೋಕ್ಕಿಂತ ಮುಂಚೆ 330 ಮಕ್ಕಳಿದ್ದು, ಆದರೆ ಲಾಂಗ್ ಆಬ್ಸೆಂಟಿವ್ ಮತ್ತು ಬೇರೆ ಬೇರೆ ಶಾಲೆಗಳಲ್ಲಿ ಇದ್ದು ಹೆಸರು ಮಾತ್ರ ಇಲ್ಲಿತ್ತು. ಅವನ್ನು ನಾವು ಬಂದ ನಂತರ ಅದೆಲ್ಲ ಸ್ವಚ್ಛಗೊಳಿಸಿ ಪ್ರತ್ಯಕ್ಷವಾಗಿ ಎಷ್ಟು ಮಕ್ಕಳು ದಾಖಲಾಗಿದ್ದಾರೆ ಅಷ್ಟು ಮಕ್ಕಳು ನಿಖರವಾಗಿ ನಮ್ಮ ಶಾಲೆಯಲ್ಲಿ ಉಳಿಬೇಕಂತ ನಾವು ಸ್ಟ್ರಿಕ್ಟ್ ಮಾಡಿರೋದ್ರಿಂದ ಕಡ್ಡಾಯವಾಗಿ ಬರ್ತಕ್ಕಂಥ ಮಕ್ಕಳು ಮಾತ್ರ ನಮ್ಮ ಶಾಲೆಯಲ್ಲಿ 272, ದಾಖಲಾತಿನೂ ಕೂಡ 272. ಟೀಚರ್ಸ್ ಕೊರತೆಗಳು ಏನೈತೆ? ಇಲ್ಲ ಸರ್, ಶಿಕ್ಷಕ ಕೊರತೆ ಯಾವುದೂ ಇಲ್ಲ. ಈಗ ಈ ವರ್ಷ ಕಳೆದ ವರ್ಷದಿಂದ ಶಿಕ್ಷಕರ ಕೊರತೆಗಳು ಯಾವೂ ಇಲ್ಲ. ಹೊಸ ಯೋಜನೆ ಏನಾದ್ರು? ಹೌದು ಸರ್, ಈ ವರ್ಷ ನಮ್ಮ ಶಾಲೆಯಲ್ಲಿ ಇಂಗ್ಲಿಷ್ ಮೀಡಿಯಂ ಶಾಲೆ ಪ್ರಾರಂಭ ಆಗಿದೆ ಮತ್ತು LKGನೂ ಈ ಕೂಡ ಪ್ರಾರಂಭ ಮಾಡ್ತಾ ಇದ್ದೀವಿ. ಸಾಧ್ಯ ಆದಷ್ಟು ಅದರ ಬಗ್ಗೆ ಊರಿನಲ್ಲಿ ಜಾಗೃತಿನೂ ಕೂಡ ನಾವು ಮಾಡಿಸ್ತಾ ಇದ್ದೀವಿ. ಆದರೆ ಎಲ್ಲ ಒಂದು ಬಡ ಜನ ಏನು ಮಾಡಬೇಕು, ತಮ್ಮ ಒಂದು ಇಲ್ಲಿ ಇರ್ತಕ್ಕಂಥ ದುಡ್ದಿರ್ತಕ್ಕಂಥ ಹಣವನ್ನೆಲ್ಲ ಬೇರೆ ಕಡೆ ತೊಡಗಿಸ್ಕೊಂಡು LKG UKG ಇಂಗ್ಲಿಷ್ ವ್ಯಾಮೋಹದಿಂದ ಕಳಿಸ್ತಾ ಇದ್ರು. ಅದಕ್ಕೋಸ್ಕರ ಈ ವರ್ಷ ನಮ್ಮ ಒಂದು ಘನ ಸರ್ಕಾರ ಈ ನಮ್ಮ ಶಾಲೆಯಲ್ಲಿ ಇಂಗ್ಲಿಷ್ ಮೀಡಿಯಂ ಶಾಲೆ ಮತ್ತು UKGಯನ್ನು LKG ಪ್ರಾರಂಭ ಮಾಡಿರುವುದರಿಂದ ಎಲ್ಲರೂ ಕೂಡ ಊರಿನ ಜನರು ಶಾಲೆಯ ಅಭಿವೃದ್ಧಿಗೋಸ್ಕರ ತಾವೆಲ್ಲರೂ ಕೈ ಜೋಡಿಸಬೇಕು ಮತ್ತು ತಮ್ಮ ಮಕ್ಕಳನ್ನ ಇಂಗ್ಲಿಷ್ ಮೀಡಿಯಂ ಬೇರೆ ಕಡೆ ಹಚ್ಚುವ ಬದಲಾಗಿ ನಮ್ಮ ಶಾಲೆಯಲ್ಲಿ ಶಾಲೆ ದಾಖಲಿಸಬೇಕಂತ ತಿಳ್ಕೊಂಡು ಅವರಲ್ಲಿಯೂ ಕೂಡ ಮನವರಿಕೆ ಮಾಡಿ ಆಂದೋಲನವನ್ನು ಮಾಡ್ತಾ ಇದ್ದಾರೆ.